ಇವತ್ತು ಏನಪ್ಪ ಅಂತಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಬಗ್ಗೆ ನೋಡೋಣ. ಯಾಕೆ ಕೊಡ್ತಾರ, ಯಾರು ಕೊಡ್ತಾರ, ನಮ್ಮ ವರ್ಲ್ಡಲ್ಲಿ ಎಷ್ಟು ಕೊಟ್ಟಿದ್ದಾರ, ನಮ್ಮ ಇಂಡಿಯಾದಾಗ ಎಷ್ಟು, ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರ, ಅದನ್ನು ಕೊಡಲು ಇರ್ತಕ್ಕಂಥ ಕ್ರೈಟೀರಿಯಾ ಏನು ಅನ್ನೋದನ್ನ ಇವತ್ತು ಈ ವಿಡಿಯೋದೊಳಗೆ ನೋಡೋಣ. ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಯಾಕೆ ಕೊಡ್ತಾರಪ್ಪ ಅಂದ್ರೆ ಒಂದು ಪರಿಸರ ಸ್ನೇಹಿ ಮತ್ತು ಏನಪ್ಪಾ ಅಂತ ಕರಿತೀವಿ ಅಂದ್ರೆ ಸ್ವಚ್ಛ ಕಡಲ ತೀರಗಳೇನು ಬೀಚು, ಮರೈನ್ಸ್ ಇಂಥವೆಲ್ಲ ಅವಕ್ಕೆ ಕೊಡ್ತಾರ. ಈ ನಮ್ಮ ವರ್ಲ್ಡಲ್ಲಿ ಟೋಟಲ್ 254 ಏನು ಬೀಚ್ ಮತ್ತು ಮರಿಯನ್ನಗಳಿಗೆ ಸರ್ಟಿಫಿಕೇಟ್ 254 ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 2 ಬೀಚ್ಗಳಿಗೆ ಕೊಟ್ಟಿದ್ದಾರೆ. ಅವು ಯಾವ ಅಂತ ಆಮೇಲೆ ನೋಡೋಣ. ನಮ್ಮ ಇಂಡಿಯಾದಲ್ಲಿ ಎಷ್ಟಪ್ಪ ಅಂತಂದ್ರೆ ಟೋಟಲ್ 12 ಬ್ಲೂ ಫ್ಲಾಗ್ ಸರ್ಟಿಫಿಕೇಟನ್ನು ಪಡೆದಿರ್ತಕ್ಕಂಥದ್ದು. ಹಾಗಾದರೆ ಫಸ್ಟ್ ನೋಡೋಣ ಅದನ್ನು ಯಾರು ಕೊಡ್ತಾರ ಅಂತಕ್ಕಂಥದ್ದು. FEE ಅಂತಕ್ಕಂಥ ಒಂದು ಫೌಂಡೇಶನ್ ಏನಿದೆಯಲ್ಲ, ಒಂದು NGO, ಡೆನ್ಮಾರ್ಕ್ ದೇಶದ ಅದು NGO. ಅದನ್ನ 1985 ಈ FEE ಅಂತಕ್ಕಂತಹ NGO ಅನ್ನು ಸ್ಥಾಪನೆ ಮಾಡ್ತಾರ. ಆ NGO ಏನಿದೆಯಲ್ಲ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನು ಕೊಡ್ತಕ್ಕಂಥದ್ದು. ಹಾಗಾದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನು ಕೊಡ್ಲಿಕ್ಕೆ ಇರ್ತಕ್ಕಂಥ ಮೇನ್ ಕ್ರೈಟೀರಿಯಾಗಳೇನು ಅಂತಕ್ಕಂಥದ್ದು ನೋಡಿದ್ರೆ, ಒಂದು ಅವ್ರು ಏನು ನೋಡ್ತಾರಪ್ಪ ಅಂತಂದ್ರೆ ಕ್ವಾಲಿಟಿ ಆಫ್ ವಾಟರ್, ನೀರಿನ ಒಂದು ಗುಣಮಟ್ಟವನ್ನು ನೋಡ್ತಾರೆ. ಆಮೇಲೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಪರಿಸರ ನಿರ್ವಹಣೆ ಹೆಂಗಿದೆ ಅಂತ ಅದನ್ನು ನೋಡ್ತಾರೆ. ಆಮೇಲೆ ಒಂದು ನೆಕ್ಸ್ಟ್ ಏನು ನೋಡ್ತಾರಪ್ಪ ಅಂತಂದ್ರು ಎನ್ವಿರಾನ್ಮೆಂಟ್ ಎಜುಕೇಷನ್ ಅನ್ನು ನೋಡ್ತಾರೆ. ಆಮೇಲೆ ಒಂದು ಸುರಕ್ಷತೆ, ಸೇಫ್ಟಿಯನ್ನು ನೋಡ್ತಾರೆ. ಈ 4 ಕ್ರೈಟೀರಿಯನ್ನ ನೋಡಿಕೊಂಡು ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥದ್ದು ಅಲ್ವಾ. ಹಾಗಾದರೆ ನಮ್ಮ ಇಂಡಿಯಾದೊಳಗೆ ಟೋಟಲ್ಲು 12 ಬೀಚ್ಗಳಿಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟನ್ನು ನೀಡಿದ್ದಾರೆ. ಯಾವ ರಾಜ್ಯಗಳಲ್ಲಿ ಇದಾವಂತ ಆಮೇಲೆ ನೋಡೋಣಂತ. ಒಂದು ಕ್ವಶನ್ ಏನು ಬರ್ಬೋದಪ್ಪ ಅಂತಂದ್ರೆ, ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದೇ ಇರತಕ್ಕಂಥ ಭಾರತದ ಕರಾವಳಿ ರಾಜ್ಯಗಳು ಯಾವುವು ಅಂತಂದ್ರೆ 3 ಇದಾವ್ರಿ. ಒಂದು ಮಹಾರಾಷ್ಟ್ರ, ಗೋವಾ, ವೆಸ್ಟ್ ಬೆಂಗಾಲ್. ಇವು 3 ರಾಜ್ಯಗಳಲ್ಲಿ ಯಾವುದೇ ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದಿಲ್ಲ. ಆಯ್ತಾ. ಫಸ್ಟ್ ನಮ್ಮ ಇಂಡಿಯಾದೊಳಗೆ ಯಾವ ಒಂದು ಬೀಚ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟನ್ನು ನೀಡಿದ್ರಪ್ಪ ಅಂತಂದ್ರೆ ಒಂದು ಚಂದ್ರಬಾಗ್ ಒಡಿಸ್ಸಾದಲ್ಲಿ ಇದೆಯಲ್ಲ, ಗೋಲ್ಡನ್ ಬೀಚ್ ಅಂತ ಕರೀತಾರಲ್ಲ, ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾ ಬರ್ತಾರೆ. ಅದಾದ ನಂತರ ನಮ್ಮ ಎಲ್ಲಿ ಗುಜರಾತಲ್ಲಿ ಒಂದು ಕೊಡ್ತಾರ, ಯಾವುದಪ್ಪ ಶಿವರಾಜ್ ಅಂತಕ್ಕಂಥದ್ದು, ಶಿವರಾಜ್ಪುರ ಅಂತಕ್ಕಂಥ ಬೀಚ್ಗೆ. ಅದಾದ ನಂತರ ನಮ್ಮ ದೀವದೊಳಗೆ ಗೋಗಾನ್ ಅಂತಕ್ಕಂಥದಕ್ಕೆ ಕೊಡ್ತಾರೆ. ಹಂಗೆ ಸೀದಾ ಬಂದರೆ ನಮ್ಮ ಕರ್ನಾಟಕದ ಕಾಸರಗೋಡು ಮತ್ತು ಪಡುಬಿದ್ರಿ ಕೊಡ್ತಾರೆ. ಆ ನಂತರ ಬಂದು ಲಕ್ಷದ್ವೀಪದಲ್ಲಿ 2 ಕೊಡ್ತಾರೆ. ಒಂದು ಯಾವುದಪ್ಪ ಥಂಡಿ ಮತ್ತು ಕಲ್ಮತ್ ಅಂತಕ್ಕಂಥ 2 ಬೀಚ್ಗಳಿಗೆ ಏನು ಕೊಡ್ತಾರೆ ಲಕ್ಷದ್ವೀಪದಲ್ಲಿ. ಅದಾದ ಕೇರಳದ ನಮ್ಮ ವಾಸ್ಕೋಡಿಗಾಮ ಫಸ್ಟ್ ಬರ್ತಾನಲ್ಲ, ಕೇರಳದ ಕೊಪ್ಪದ ಅಲ್ಲಿ ಆ ಬೀಚಿಗೆ ಕೊಡ್ತಾರೆ. ಅದಾದ ನಂತರ ತಮಿಳ್ನಾಡಿನಲ್ಗ ಒಂದು ಬರುತ್ತೆ, ಯಾವುದಪ್ಪ ಅಂತಂದ್ರೆ ಕೊಲ್ಲಂ ಅಂತ ಬರುತ್ತದೆ. ಕೊಲ್ಲಂಲ್ಲಿ ಕೊಲ್ಲಂ ಬೀಚ್ ಕೊಡ್ತಾರೆ ತಮಿಳ್ನಾಡಲ್ಲಿ. ಆಂಧ್ರ ಪ್ರದೇಶದಲ್ಲಿ ಯಾವುದಪ್ಪ ಅಂದ್ರೆ ಋಷಿಕೊಂಡ ಅಂತ ಬರ್ತದೆ, ಅದಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಒಡಿಶಾದ ಗೋಲ್ಡನ್ ಬೀಚ್ಗೆ, ನಮ್ಮ ಅಂಡಮಾನ್ ನಿಕೋಬಾರಲ್ಲಿ ಇರ್ತಕ್ಕಂಥ ರಾಧಾನಗರ ಬೀಚ್ಗೆ ಟೋಟಲ್ 12 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟನ್ನು ನೀಡಿರ್ತಕ್ಕಂಥದ್ದು. ಇಷ್ಟೇ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್.